ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಇರುವ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಜಮಾಯಿಸಿದ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಸದಸ್ಯರು ನಂತರ ಅಲ್ಲಿಂದ ಹೊರಟು ಪಲ್ಲವಿ ವೃತ್ತದಲ್ಲಿ ಸೇರಿ ಶಾಶ್ವತ ನೀರಾವರಿ ದುಂಡು ಮೇಜಿನ ಸಭೆಗೆ ಗೈರು ಹಾಜರಾಗುವ ಮೂಲಕ ನೀರಾವರಿ ಹೋರಾಟವನ್ನು ಕಡೆಗಣಿಸುತ್ತಿರುವ ಶಾಸಕರ ಧೋರಣೆ ಖಂಡಿಸಿ ಅಧಿವೇಶನದಲ್ಲಿ ಮೌನ ಮುರಿದು ನೀರಾವರಿಗಾಗಿ ಮಾತನಾಡುವಂತೆ ಆಗ್ರಹಿಸಿ ಶಾಸಕರ ಮುಖವಾಡದೊಂದಿಗೆ ಪ್ರತಿಭಟನೆ ನಡೆಸಿ ಶಾಸಕರ ವಿರುದ್ಧ ಧಿಕ್ಕಾರ ಕೂಗಿದರು. ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆರ್ ಆಂಜನೇಯ ರೆಡ್ಡಿ ಮಾತನಾಡಿ, ಕೆಸಿ ವ್ಯಾಲಿ ಮತ್ತು ಎಚ್ಎನ್ ವ್ಯಾಲಿ ಯೋಜನೆಯ ನೀರನ್ನು 3 ಹಂತದಲ್ಲಿ ಶುದ್ಧೀಕರಿಸಿ ಕೆರೆಗಳಿಗೆ ಹರಿಸಬೇಕು. ಕೃಷ್ಣಾ ಪೆನ್ನಾರ್ ನದಿ ನೀರು ಹರಿಸಿ ಈ ಜಿಲ್ಲೆಗಳ ನೀರಿನ ಬವಣೆ ನೀಗಿಸಬೇಕು. ಈ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಿ ಎಂದು ಶಾಸಕರನ್ನು ನಿರಂತರವಾಗಿ ಆಗ್ರಹಿಸುತ್ತಿದ್ದೇವೆ. 2 ದುಂಡು ಮೇಜಿನ ಸಭೆ ನಡೆಸಿದ್ದೇವೆ. ಆದರೆ ಈ ಸಭೆಗೆ ಆಹ್ವಾನ ನೀಡಿದರೂ ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಅವರನ್ನು ಹೊರತುಪಡಿಸಿ ಉಳಿದ ಯಾವ ಶಾಸಕರು ಭಾಗಿಯಾಗಿಲ್ಲ ಎಂದರು. ಈ ಹಿಂದೆ ನಡೆದ ಸಭೆ ಮತ್ತು ಕಳೆದ 13ರಂದು ನಡೆದ ಸಭೆ ಸೇರಿ 2 ಸಭೆಗಳಲ್ಲಿ ಯಾವೊಬ್ಬ ಶಾಸಕರು ಆಗಮಿಸಿಲ್ಲ. ತಾವು ಪ್ರತಿನಿಧಿಸುತ್ತಿರುವ ಕ್ಷೇತ್ರಗಳ ಜನರ ನೀರಿನ ಸಮಸ್ಯೆ ನಿವಾರಣೆ ಮಾಡುವುದಕ್ಕಿಂತ ಯಾವ ಮಹತ್ವದ ಕೆಲಸ ಈ ಶಾಸಕರಿಗಿದೆಯೋ ಗೊತ್ತಿಲ್ಲ. ನೀರಾವರಿ ಸಭೆಗಳಿಗೆ ಬರುತ್ತಿಲ್ಲ. ಸದನದ ಒಳಗೆ ನೀರಾವರಿ ಯೋಜನೆಗಳ ಅನುಷ್ಠಾನದ ಬಗ್ಗೆ ಪ್ರಸ್ತಾಪ ಮಾಡುತ್ತಿಲ್ಲ. ಇದು ಕಳೆದ 40 ವರ್ಷಗಳಿಂದ ಇರುವ ಸಮಸ್ಯೆಯಾಗಿದ್ದು ಜನಪ್ರತಿನಿಧಿಗಳು ತಮ್ಮ ವರಸೆ ಬದಲಿಸಿಕೊಳ್ಳುತ್ತಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ತೀವ್ರವಾಗಲಿದೆ ಎಂದು ತಿಳಿಸಿದರು. ಶಾಸಕರ ನಿರ್ಲಕ್ಷ್ಯದ ವಿರುದ್ಧ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೆಯಲಿದ್ದು ಈ 3 ಜಿಲ್ಲೆಗಳ ಶಾಸಕರು ನೀರಾವರಿ ಸಮಸ್ಯೆ ಬಗ್ಗೆ ಸದನದಲ್ಲಿ ಮಾತನಾಡುವ ಜೊತೆಗೆ ಈ ಜಿಲ್ಲೆಗಳ ತಮ್ಮ ಪಾಲಿನ ನೀರು ತರಲು ಸದನದ ಒಳಗೆ ಮತ್ತು ಹೊರಗೆ ಹೋರಾಟ ಬೆಂಬಲಿಸಬೇಕು. ಇಲ್ಲವಾದರೆ ಜನರ ಬಳಿಯೇ ತೆರಳಿ ಇವರ ನಾಟಕದ ವಿರುದ್ಧ ಹೋರಾಟಕ್ಕೆ ಜನ ಬೆಂಬಲ ಕ್ರೋಢೀಕರಿಸುವುದಾಗಿ ತಿಳಿಸಿದರು. ಬಯಲು ಸೀಮೆಯ ಜಿಲ್ಲೆಗಳಲ್ಲಿ ಕಳೆದ 40 ವರ್ಷಗಳಿಂದ ಶಾಶ್ವತ ನೀರಾವರಿಗಾಗಿ ಹೋರಾಟ ನಡೆಯುತ್ತಿದೆ. ಈ ಜಿಲ್ಲೆಗಳ ರೈತರಿಗೆ ನೀರು ಬೇಕು, ಮನುಷ್ಯರಿಗೆ ಸುರಕ್ಷಿತ ಕುಡಿಯುವ ನೀರು ಬೇಕು ಎಂದು ಹೋರಾಟ ನಡೆಯುತ್ತಿದೆ. ಕೆಸಿ ವ್ಯಾಲಿ, ಎಚ್ಎನ್ ವ್ಯಾಲಿ ಎನ್ನುವ ವಿಷಯದ ಯೋಜನೆಗಳು, ಎತ್ತಿನಹೊಳೆ ಎನ್ನುವ ಮೋಸದ ಯೋಜನೆಗೆ ಸರ್ಕಾರ ಜೋತು ಬಿದ್ದಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಲಕ್ಷಾಂತರ ಜನರು ಈ ವಿಷದ ನೀರು ಕುಡಿದು ಕಿಡ್ನಿ ಫೇಲ್ಯೂರ್, ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಕೊಳವೆ ಬಾವಿ ಕೊರೆಯಿಸಿ ಅಂತರ್ಜಲ ಕುಸಿದ ಕಾರಣ ಕೊಳವೆ ಬಾವಿಗಳು ವಿಫಲವಾಗಿ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಶಾಸಕರು ಅಧಿವೇಶನದಲ್ಲಿ ಮೌನಿ ಬಾಬಾ ರೀತಿ ಕುಳಿತುಕೊಳ್ಳುವುದನ್ನು ನಾವು ಸಹಿಸುವುದಿಲ್ಲ. ಶಾಸಕರು, ಮುಖ್ಯಮಂತ್ರಿ, ನೀರಾವರಿ ಸಚಿವರನ್ನು ಭೇಟಿ ಮಾಡಿ ಮನವರಿಕೆ ಮಾಡಿಕೊಡಬೇಕು. ಇಲ್ಲದಿದ್ದರೆ ಸಾರ್ವಜನಿಕರ ಸಭೆಗಳನ್ನು ಮಾಡಲು ಬಿಡುವುದಿಲ್ಲ ಎಂದು ಎಚ್ಚರಿಸಿದರು. ಈಗ ಆಯ್ಕೆಯಾಗಿರುವ 3 ಜಿಲ್ಲೆಗಳ ಶಾಸಕರು ಸಂಘಟಿತ ಹೋರಾಟ ಕೋರಿ ಮನವಿ ನೀಡಲಾಗಿತ್ತು. ಸಭೆ ನಡೆಸಿ ನೀರಿನ ಬೇಡಿಕೆ, ಕೃಷಿ ಮತ್ತು ಕುಡಿಯುವ ನೀರು, ಕೈಗಾರಿಕೆಗಳಿಗೆ ಬೇಡಿಕೆಗೆ ಆಧಾರವಾಗಿ ನೀರು ತರುವ ಕೆಲಸವಾಗಬೇಕಿತ್ತು. ಸರ್ಕಾರ, ಅಧಿಕಾರಿಗಳು, ರಾಜಕಾರಣಿಗಳು ಎತ್ತಿನಹೊಳೆ, ಕೆಸಿ, ಎಚ್ಎನ್ ವ್ಯಾಲಿಗೆ ಜೋತು ಬಿದ್ದಿದ್ದಾರೆ. ನಿಜವಾದ ಸಮಸ್ಯೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಹೊಳಲಿ ಪ್ರಕಾಶ್, ವಿಕೆ ರಾಜೇಶ್, ರಾಮ ಶಿವಣ್ಣ, ನಾರಾಯಣಸ್ವಾಮಿ, ವೆಂಕಟ್ ನಾರಾಯಣಗೌಡ, ವೆಂಕಟಪ್ಪ, ಚಿನ್ನಪ್ಪರೆಡ್ಡಿ, ಶಿವಪ್ರಕಾಶ್, ಸುಬ್ರಮಣಿ ಮತ್ತಿತರರು ಹಾಜರಿದ್ದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.